ಮುತ್ತು, ನೀನೇನೇ ಹೇಳು, ರಂಜಿತು ತುಂಬಾ ಸಂಭಾವಿತ. ತುಳಸಿಗೆ ಹೇಳಿ ಮಾಡಿಸಿದ ಜೋಡಿ. ತುಳಸಿ ಒಳ್ಳೆ ಮನಸ್ಸು, ಅಳಿಯಂದ್ರ ಯುವಶಕ್ತಿ, ಇವೆರಡೂ ಒಟ್ಟಿಗೆ ಸೇರಿದ್ರೆ ಏನಾಗತ್ತೆ ಹೇಳು? ನಾಶವಾಗಿ ಹೋಗ್ಬೋದು. ಊರಿಗೂರೇ ಕೊಂಡಾಡತ್ತೆ. ಎಲ್ಲಿ ಸರ್, ಅವಳ ಗಂಡನ ಮನೆಯವರೇ ಅವಳನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳಿದೆ? ಅವಳ ಅತ್ತೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನೀವೆಲ್ಲ ಅದನ್ನ ನೆನ್ಸ್ಕೊಂಡು ಕೊರಗಬೇಡಿ ಮುತ್ತು. ತುಳಸಿ ಅವ್ರನ್ನ ಒಳ್ಳೆಯವ್ರನ್ನಾಗಿ ಬದಲಾಯಿಸ್ತಾಳೆ. ಏನಂತೀವ್ ಮದನ? ಹೌದಕ್ಕ, ತುಳಸಿ ಕೈಯಲ್ಲಿ ಅದು ಕೂಡ ಸಾಧ್ಯ. ಮುತ್ತು, ನೀನ್ ನೋಡ್ತಾ ಇರು, ತುಳಸಿ ತನ್ನ ಗಂಡನ ಮನೇಲಿರೋ ಮನಸ್ಸುಗಳನ್ನೆಲ್ಲ ಬದಲಾಯಿಸ್ತಾಳೆ. ಅಷ್ಟರ ಮಟ್ಟಿಗೆ ತುಳಸಿ ಜೀವನ ಬದಲಾಗತ್ತೆ. ತುಳಸಿ ಮೇಲೆ ನಂಬಿಕೆ ಇದೆ ಸರ್. ಯಾರ್ಯಾರ ಮಾತನ್ನು ಕೇಳ್ಕೊಂಡು ರಾಕ್ಷಸನಾಗಿದ್ದ ನನ್ನನ್ನು ಬದಲಾವಣೆ ಮಾಡಿದ್ದೇ ತುಳಸಿ ಅಲ್ವಾ? ಇನ್ನೇನು ಮುತ್ತು, ನೀನು, ನಾನು, ನಮ್ಮಕ್ಕ ಎಲ್ರೂ ಬದಲಾಗಿಲ್ವಾ? ಅದೇ ತರ ಅವ್ರ ಅತ್ತೆ ಮನೆಯಲ್ಲಿ ಎಲ್ರೂ ಬದಲಾಗ್ತಾರೆ. ಆಮೇಲೆ ನೋಡ್ತಾ ಇರು, ತುಳಸಿ ಅಭಿಮಾನಿಗಳ ಸಂಘ ಸ್ಥಾಪಿಸ್ಬಿಡೋಣ. ತುಳಸಿಯಿಂದ ಮನ ಪರಿವರ್ತನೆಗೊಂಡವರ ಸಂಘ. ಹೇಗಿದೆ ಹೆಸರು? ಅಯ್ಯಯ್ಯೋ, ಐ ಆಮ್ ಸಾರಿ, ನಿಮ್ ಹೆಸರು ಹೇಳಿಲ್ಲ ಅಂತ ಕೋಪನಾ? ತುಳಸಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರೇ ನೀವು, ಓಕೆನಾ? ನೋಡು, ಅಧ್ಯಕ್ಷರು ಅಂತ ಹೇಳಿದ ತಕ್ಷಣನೇ ಬ್ಯಾನರ್ ಕಟ್ಟೋಕೆ ಹೊರಟೋಗ್ಬಿಟ್ರು. ತುಳಸಿ, ಇದು ಮದನ್ ಗೋಪಾಲ್ ಗಾಡಿ ಅಲ್ವಾ? ಇವನು ಮದನ್ ಗೋಪಾಲ್ ಕಡೆಯವನು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಗೊತ್ತಿಲ್ಲ. ಬಾ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಸರ್ ಹಂಗ್ ನೋಡ್ತಾ ಇದ್ದೀರಾ? ಅಕ್ಕ ಅಣ್ಣ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಣ್ಣ, ಗಂಡು ಹೆಣ್ಣು ಬಂದ್ರು. ಅಯ್ಯೋ, ಗಂಡು ಬಂದಾಯ್ತು. ಸರ್ ಬನ್ನಿ, ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಐ ವಿಶ್ ಯು ಬೋತ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಲೈಫ್. ಗುಡ್. ತುಳಸಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಏನಿದು ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಿರಲ್ಲ? ಬನ್ನಿ ಒಳಕ್ಕೆ. ಬನ್ನಿ ಬನ್ನಿ ಬನ್ನಿ.
ನಡೀರಿ. ಬಾಕ ಕೂತ್ಕೋ. ಬನ್ನಿ ಹೇಳಿ ಅಂದ್ರೆ ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಕೂತ್ಕೋ. ಮದುವೆ ಆದ್ಮೇಲೆ ನಿನ್ನ ಮುಖದಲ್ಲಿರೋ ಕಳೆನೇ ಚೇಂಜ್ ಆಗೋಯ್ತು. ಏಯ್, ಈ ಕಡೆಗೆ ಬಾರೋ, ಅವಳು ಕೂತ್ಕೊಳ್ಳಿ. ಕೂತ್ಕೋ ತುಳಸಿ, ಕೂತ್ಕೊಮ್ಮ. ಕೂತ್ಕೋ. ಏನೇ ಹೇಳು, ಯು ಆರ್ ವೆರಿ ಲಕ್ಕಿ, ವೆರಿ ಲಕ್ಕಿ. ತುಳಸಿನ ಜೀವನದಲ್ಲಿ ಪಡೆದ ಮೇಲೆ ನಿನ್ನಂತ ಅದೃಷ್ಟವಂತರು ಯಾರಪ್ಪ ಇದ್ದಾರೆ? ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಜೀವನದಲ್ಲಿ ಎಲ್ಲರೂ ಮದುವೆ ಆಗ್ತಾರೆ. ಏನ್ ಮುತ್ತು, ಮದುವೆ ಆಗ್ತಾರೆ. ಆದ್ರೆ ಕೆಲವರಷ್ಟೇ ಸಂತೋಷವಾಗಿರ್ತಾರೆ. ಆದ್ರೆ ನೀನ್ ಮಾತ್ರ ತುಳಸಿನ ಮದುವೆ ಆದ್ಮೇಲೆ ತುಂಬಾನೇ ಐ ಮೀನ್ ಜೀವನ ಪರ್ಯಂತ ಸಂತೋಷವಾಗಿರ್ತೀಯ. ಥ್ಯಾಂಕ್ ಯು ಸರ್. ತುಳಸಿ, ಐ ಆಮ್ ರಿಯಲಿ ಸಾರಿ. ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ಮನಸ್ಸಿಗೆ ನೋವಾಗೋಗಿ ನಡ್ಕೊಂಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಸರ್, ನಾನು ಸಣ್ಣ ಹುಡುಗಿ, ನನ್ನ ಹತ್ರ ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ನೀನ್ ಸಣ್ಣ ಹುಡುಗಿನೇನಮ್ಮ, ಆದ್ರೆ ಈ ದಡ್ಡನ್ನ ದೊಡ್ಡ ಮನುಷ್ಯನನ್ನಾಗಿ ಮಾಡಿದವಳೆ ನೀನು. ಕರ್ಮ. ಹೌದು ತುಳಸಿ, ಸಾಯ್ತಾ ಇದ್ದ ನನ್ನ ಬದುಕಿಸ್ತವಳೆ ನೀನು. ನನ್ನ ಮೈಯಲ್ಲಿ ಜೀವ ಇರೋದೇ ನಿನ್ನಿಂದ. ನನಗೆ ಒಳ್ಳೆ ಗುಣ ಬಂದದ್ದೇ ನಿನ್ನಿಂದ. ನೀನು ನನ್ನ ಎರಡನೇ ತಾಯಿ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ನಿನ್ನ ತಾಯಿ ಅಂತ ಹೇಳಿದ್ದಮ್ಮ. ತುಳಸಿ ನನ್ನ ಮಗಳು ಅಂತ ಹೇಳ್ಕೊಂಡು ಹೆಮ್ಮೆ ಪಟ್ಕೊಳ್ಳೋದಕ್ಕೆ ನೀವು ಹೇಳಿದ ಒಂದು ಮಾತೇ ಸರ್. ಮುತ್ತು, ನಿಜವಾಗ್ಲೂ ಹೇಳ್ತೀನಿ, ನನ್ನ ದೇಹದಲ್ಲಿ ಹರಿತಾ ಇರೋದು ತುಳಸಿ ರಕ್ತ. ಅದೇ ನನ್ನನ್ನು ಒಳ್ಳೆಯವನಾಗಿ ಮಾಡಿದ. ದೀಪದ ಕಂಬದಲ್ಲಿ ಹೊಡೆದಾಗ್ಲೇ ಇವನ್ ಸತ್ತೋಗ್ಬೇಕಿತ್ತು. ಮತ್ತೆ ಜೀವಂತವಾಗಿ ಬಂದು ಪ್ರಾಣ ತಿಂತಿದ್ದಾನಲ್ಲ. ಅಕ್ಕ, ಏನ್ ನೋಡ್ತಾ ಇದೀಯಾ? ಹೊಸದಾಗಿ ಮದುವೆ ಆದವ್ರಿಗೆ ಉಡುಗೊರೆ ಕೊಡಲ್ವಾ? ಅಯ್ಯೋ ಮದನ, ಮರ್ತೇ ಬಿಟ್ಟಿದ್ದೆ. ಇರು ಒಂದ್ ನಿಮಿಷ. ಮುಖ್ಯವಾದ ವಿಷಯನೇ ಮರ್ತರೆ ಹೇಗೆ ನೀನು? ತಗೊಂಡ್ ಬಾ. ತುಳಸಿ, ರಂಜಿತ್, ತಗೊಳ್ಳಿ. ಅಮ್ಮ, ಇದೆಲ್ಲ ಯಾಕೆ? ಇರ್ಲಿ, ತಗೋ. ಕೊಡು. ಹಾಗಾದ್ರೆ ದೀಪದ ಕಂಬದಲ್ಲಿ ಹೊಡೆದಿದ್ದಕ್ಕೆ ಉಡುಗೊರೆ ಕೊಡ್ತಾರಾ? ನಿಜವಾಗ್ಲೂ ಇವ್ರು ಲೂಸ್ಗಳೇ. ರಂಜಿತ್, ನಿಮ್ ಮನೇಲಿ ಏನೋ ಸಮಸ್ಯೆ ಅಂತೆ? ನಿಮ್ಮ ಮಾವ ಹೇಳಿದ್ರು. ಅಲ್ಲ, ನೀವ್ಯಾಕೆ ಬೇರೆ ಮನೆ ಹುಡುಕ್ಬೇಕು? ಮಲ್ಲೇಶ್ವರಮಲ್ಲಿ ನಂದೊಂದು ಮನೆ ಇದೆ, ನೀವಲ್ಲಿರಬಹುದು. ಮದುವೆ ಆಗಿದ್ದು ಹೊಸದು, ಒಳ್ಳೆ ಗಾರ್ಡನ್ ಇದೆ, ಸಂತೋಷವಾಗಿರ್ತೀರಾ. ಅಯ್ಯೋ ಬೇಡ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮನೆ ಹುಡುಕ್ತಾ ಇದ್ದಾರೆ. ಈಗ ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ನಾನು ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ ಸರ್. ಆದಷ್ಟು ಬೇಗ ನಮ್ಮಮ್ಮ ನಂಗೆ ಕ್ಷಮಿಸಿ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಒಪ್ಕೋತಾರೆ. ಎಷ್ಟೇ ಕೆಟ್ಟವರಾಗಿದ್ರು ತುಳಸಿ ಅವರನ್ನ ಬದಲಾಯಿಸ್ಬಿಡ್ತಾಳೆ. ಕೆಲವ್ರನ್ನ ಮಾತಲ್ಲಿ ತಿತ್ತಾಳೆ, ಇನ್ ಕೆಲವ್ರನ್ನ ನೋಟದಲ್ಲೇ ತಿತ್ತಾಳೆ. ಯಾವುದಕ್ಕೂ ತಿದ್ಕೊಳ್ಳದೆ ಇರೋರ್ನ ದೀಪದ ಕಂಬದಲ್ಲಿ ಹೊಡೆದು ತಿತ್ತಾಳೆ. ಸಾರಿ ಸರ್. ಅಯ್ಯ, ನೀನ್ಯಾಕಮ್ಮ ಸಾರಿ ಕೇಳ್ತೀಯ? ತಪ್ಪು ಮಾಡ್ದವ್ ನಾನು, ಅದಕ್ಕೆ ಏಟ್ ತಿಂದಿದ್ದೀನಿ. ವೆಲ್ ಮಿಸ್ಟರ್ ಯಂಗ್ ಮ್ಯಾನ್, ನಾವಿನ್ನು ಹೊರಡ್ತೀವಿ. ನಿನಗೇನೇ ಕಷ್ಟ ಬಂದ್ರು ನಮ್ಮ ತುಳಸಿನ ತುಂಬಾ ಜೋಪಾನವಾಗಿ ನೋಡ್ಕೋ. ಯಾಕಂದ್ರೆ ಅವಳು ನಿನ್ನ ಅರ್ಧಂಗಿ ಅಲ್ವಾ? ಬರ್ಲಾ? ಬರ್ತೀನಿ ತುಳಸಿ, ಬರ್ತೀನಿ ಮುತ್ತು. ಸರಿ ಸರ್, ನಡಿಯಕ್ಕ. ಬರ್ತೀನಿ ಮುತ್ತು. ತುಳಸಿ, ಬರ್ತೀನಪ್ಪ. ಬಾಮ, ಅವ್ನು ಕಳಿಸ್ಬಿಟ್ಟು.
ಯಾರು ಅಂತ ನೋಡಿದ್ಯಾ? ನೋಡ್ದೆ ಸರ್. ಅವನೇ. ಅವನ್ನ ಮುಗಿಸ್ಬಿಡ್ತೀನಿ ಬಿಡಿ ಸರ್. ಗುಡ್. ಬಾಯ್ ಬಾಯ್ ಬಾಯ್. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನನ್ನ ತಮ್ಮ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಬರ್ಲಾ? ಆಯ್ತು ಮೇಡಮ್, ದೇವ್ರು ಒಳ್ಳೇದು ಮಾಡ್ಲಿ. ಆಯ್ತಾಯ್ತು, ಹೌದು, ಬನ್ನಿ. ಬರ್ತೀನಿ. ಮುತ್ತು ಬರ್ತೀನಿ. ಸರಿ ಮೇಡಮ್. ಸರಿ ನಡಿಯಪ್ಪ ಒಳಗೆ. ಇಲ್ಲ ಮಾವ, ನಂಗೊಂದು ಮುಖ್ಯವಾದ ಕೆಲಸ ಇದೆ, ಅರ್ಜೆಂಟಾಗಿ ಹೋಗ್ಬೇಕು, ನಾನು ಓಡ್ತೀನಿ. ಸರಿ ತುಳಸಿ, ನಾನು ಬರ್ಲಾ? ನಡಿ. ಹೌದಾ? ಎಲ್ಲ ಚೆನ್ನಾಗಿದ್ದಾರಾ? ಮತ್ತೆ ನಿನ್ನೆನೆ ಹೋಗಿದ್ದೀನಿ ಅಂತ ಹೇಳಲೇ ಇಲ್ವಲ್ಲ? ತುಂಬಾನೇ ಮೋಸನಪ್ಪ ನೀವು. ಇರ್ಲಿ ಇರ್ಲಿ, ಒಂದ್ ಸೆಕೆಂಡ್. ಏನು ಇಷ್ಟೊತ್ನಲ್ಲಿ ಇಬ್ರು ಎಲ್ಲಿಗೆ ಹೋಗ್ತಿದ್ರಾ? ದೊಡ್ಡಪ್ಪ, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಅಂತ ಹೇಳಿದ್ನಲ್ಲ, ಅವಳಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟೊತ್ನಲ್ಲ? ಅಪ್ಪ ಬೇಗ ಬಂದ್ಬಿಡ್ತೀವಪ್ಪ. ಸರಿ ಸರಿ ಸರಿ, ಬೇಗ ಬಂದ್ಬಿಡಿ, ಹೋಗಿ. ಆಯ್ತು ದೊಡ್ಡಪ್ಪ. ಹೋಗಿ. ಸರಿಪ್ಪ. ಹಾ ಹೇಳಿ ಮತ್ತೆ. ಒಂದ್ ಸೆಕೆಂಡ್. ಇಷ್ಟೊತ್ತಿನಲ್ಲಿ ನಿತೀಶ್ ಚಾರು ಎಲ್ಲಿಗೆ ಹೋದ್ರು? ಅವ್ರ ಫ್ರೆಂಡ್ ಬಂದಿದಾರಂತೆ, ಇಲ್ಲೇ ಹತ್ರದಲ್ಲಿದಾರಂತೆ, ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದಾರೆ. ಸರಿ ಬಾ, ಊಟ ಮಾಡೋಣ. ಬಾ ಬಾ, ನಡಿ. ಬಾರೋ ಬಾರೋ, ಊಟ ಮಾಡೋಣ, ಬಾರ. ಯಾಕೆ ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಹೋಗೋ, ಮೊದಲು ಇಲ್ಲಿಂದ ಹೊರಗಡೆ ಹೋಗೋ. ಸರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕೆ ಬಂದಿದ್ದೀನಿ. ನಾನ್ ನಿನ್ನ ಮಾತನ್ನು ಕೇಳೋದು ತಯಾರಿಲ್ಲ. ಮೊದಲು ಇಲ್ಲಿಂದ ಹೋಗೋ. ಸರ್, ಅದಾಗಲ್ಲ ಸರ್, ನನ್ನ ಮಾತು ಕೇಳಿ. ನಮ್ಮ ಮನೆ ಹತ್ರ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಹೋಗ ಇಲ್ಲಿಂದ. ರಾಘವ, ಅಣ್ಣ ನೀನ್ ಸುಮ್ಮನೆ ಇರೋಣ. ಅವ್ನು ಕಳ್ಸೋಣ ಮೊದಲು. ರಾಘವ, ನಾನ್ ಮಾತಾಡ್ತೀನಿ, ಇರು ನೀನು. ಇಲ್ಲಿಂದ ಹೋಗೋ ನೀನು, ಹೋಗೋ ನೀನು. ಅಣ್ಣ ಇವನ ಹತ್ರ ಏನಣ್ಣ ಮಾತು? ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಇವನ್ನ. ಸರ್, ದಯವಿಟ್ಟು ಸ್ವಲ್ಪ ಸುಮ್ಮನಿರಿ ಸರ್. ನಾವ್ ಯಾಕೋ ಸುಮ್ಮನೆ ಇರ್ಬೇಕು? ಸುಮ್ಮನಿರೋಂಥ ಕೆಲಸ ನೀನೇನೋ ಮಾಡಿದ್ಯಾ? ಸರ್, ಇವಾಗ ನಾನು ಹೇಳೋದನ್ನ ನೀವು ಕೇಳಲೇಬೇಕು ಸರ್. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದೇ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಹೊಡಿರಿ ಬಡಿರಿ ಏನ್ ಬೇಕಾದ್ರೂ ಮಾಡಿ ಸರ್, ಆದ್ರೆ ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ ಸರ್. ಏಯ್ ಏಯ್, ನೀನ್ಯಾಕೋ ಇಲ್ಲಿ ಬಂದಿದ್ಯಾ? ಏನ್ರಿ ಮುಖ ನೋಡ್ತಾ ಇದೀರಾ? ಕತ್ತಿಡ್ದ ಆಚಿಗೆ ನುಕ್ರಿ ಅವನ್ನ. ಹೋಗೋ. ಗಾಯತ್ರಿ, ನೀ ಸ್ವಲ್ಪ ಸುಮ್ನಿರ್ತೀಯಾ? ನಾನೇ ಕಕ್ಕ ಸುಮ್ನಿರ್ಬೇಕು? ಹೋಗಪ್ಪ, ಮೊದಲು ಇಲ್ಲಿಂದ ಹೋಗು. ನೋಡೋ, ನಿನ್ನ ನೋಡ್ತಾ ಇದ್ರಿ, ಕೋಪ ನೆತ್ತಿಗೆ ಇರ್ತಾ ಇದೆ ಎಲ್ರಿಗೂ. ನೀ ಇಲ್ಲಿಂದ ಹೋಗೋ. ಸರ್, ನಾನು ನಿಮ್ಮ ಮನೇಲಿ ಆತಿಥ್ಯ ಸ್ವೀಕಾರ ಮಾಡಕ್ ಬಂದಿಲ್ಲ. ನಾನು ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅನ್ನೋದನ್ನ ಮೊದಲು ಕೇಳಿ ಸರ್, ಆಮೇಲೆ ನಾನೇ ಹೋಗ್ತೀನಿ. ನೋಡ್ದೇನಣ್ಣ, ನೋಡ್ದೇನಣ್ಣ ಎಷ್ಟು ಕೊಬ್ಬಿನ ಮಾತಾಡ್ತಿದ್ದ ನೀನು. ನನ್ನ ಮಗಳು ಬಾಳನ್ನ ಹಾಳು ಮಾಡಿದಕ್ಕೆ ಸ್ವಲ್ಪನಾದ್ರೂ ಬೇಜಾರಿದೆಯಾ ನೋಡೋಣ ಇವನಿಗೆ. ಎಷ್ಟು ಕೊಬ್ಬಿನ ಮಾತಾಡ್ತಿದ್ದಾನೆ. ಸರ್, ನಾನು ಮಾಡಿದ ತಪ್ಪೇ ಸರ್, ಅದಕ್ಕೆ ಬೇಕಾದ್ರೆ ನಾನು ಕ್ಷಮೆ ಕೇಳ್ತೀನಿ. ನಿನ್ ಕ್ಷಮೆ ಯಾವನಿಗೋ ಬೇಕು? ಇಲ್ಲಿಂದ ನನ್ನ ಮಗಳ ಜೀವನನೇ ಹಾಳಾಗೋಯ್ತಲ್ಲೋ. ಎಲ್ರು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನಾವೆಲ್ಲರೂ ಮನೆಯಿಂದ ಹೊರಗಡೆ ಹೋಗೋ ಆಗಿಲ್ಲ. ಆ ರೀತಿ ಮಾಡ್ಬಿಟ್ಟಲ್ಲೋ ಚಾಂಡಾಲ. ನಾನ್ ಮಾತ್ರ ನಿಮ್ ನಾಳ್ ಮಾಡದ್ನಾ? ನೀವು ಕೂಡ ನನ್ನ ನಾಳ್ ಮಾಡಿದ್ದೀರಾ. ನೋಡಿ ಸರ್, ನೋಡಿ ಇದಕ್ಕೇನ್ ಅರ್ಥ? ಲಾಯರ್ ನೋಟಿಸ್ ಕಳ್ಸಿದ್ದೀರಲ್ಲ ಸರ್, ನಾನು ಉತ್ತಾರ ಮಾಡೋದಕ್ಕೆ ಕಳ್ಸಿದ್ದೀರಾ? ಏನು ರಾಘವ ಇದು? ಈ ಲಾಯರ್ ನೋಟಿಸ್ ಯಾರು ಕಳ್ಸಿದ್ದು? ಓ, ಇದಕ್ಕೆ ಅಂತ ನೀನು ಇಲ್ಲಿವರೆಗೂ ಬಂದಿದ್ಯಾ? ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕಾಲು ಹಿಡಿದು ಬೇಡ್ಕೊಳ್ಳೋದಕ್ಕೆ ಬಂದಿದ್ಯಾ? ಸರ್, ನಿಮಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಕಾಲಿಗೆ ಬೇಕಾದ್ರೆ ಬಿಡಕ್ಕೆ ರೆಡಿ ಆಗಿದ್ದೀನಿ ಸರ್. ಆದ್ರೆ ದಯವಿಟ್ಟು ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಸರ್. ಅಲ್ಲಪ್ಪ, ನಾವೇನ್ ತಪ್ಪು ಮಾಡಿದೀವಿ ಅಂತ? ಅಲ್ಲ, ನಂಬಿಸಿ ಮದ್ವೆ ನಿಶ್ಚಯ ಮಾಡಿ ಮೋಸ ಮಾಡ್ದಲ್ಲ. ನಾನು ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಸರ್, ಅದನ್ನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ತಂಗಿ ಏನ್ ಸರ್ ತಪ್ಪು ಮಾಡಿದ್ದಾಳೆ? ಅವಳು ಮದ್ವೆನ ಯಾಕೆ ಸರ್ ನಿಲ್ಲಿಸ್ತಾ ಇದ್ದೀರಾ? ನಿನ್ನಿಂದನೇ ಅವಳು ಮದ್ವೆ ನಿಂತಿರೋದು. ನಿನ್ನಿಂದನೇ ನಿನ್ ತಂಗಿ ಬಾಳ ಹಾಳಾಗಿರೋದು. ಸರ್, ನಾನ್ ತಪ್ಪು ಮಾಡಿದ್ದಕ್ಕೆ ನನ್ನ ತಂಗಿ ಮೇಲೆ ಯಾಕೆ ಸರ್ ಹಾಗೆ ಸಾಧಿಸ್ತಾ ಇದ್ದೀರಾ? ಸರ್, ನಿಮ್ ಮಗ ಆಸೆ ಪಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ತಾನೇ ಲಾವಣಿಗೆ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ದು.
ನಿಶ್ಚಯ ಮಾಡಿ ಮದುವೆ ಮಾಡದೇ ಇದ್ರೆ ಹೇಗೆ ಸರ್? ದಿಢೀರಂತ ಈ ರೀತಿ ಮದುವೆ ನಿಲ್ಸಿದ್ರೆ ನೋಡ್ದವ್ರೆಲ್ಲ ಆಡ್ಕೊಳಲ್ವಾ ಸರ್? ತಪ್ಪು ಮಾಡಿರೋದು ನೀನ್ ಕಣೋ, ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ. ಸರ್ ನಾನೇನ್ ಗೂಬೆ ಕೂರ್ಸಕ್ ಬಂದಿಲ್ಲ ಸರ್. ನಾನ್ ಮಾಡಿದ ತಪ್ಪು ನನ್ ಜೊತೆನೆ ಹಾಳಾಗೋಗ್ಲಿ. ದಯವಿಟ್ಟು ಲಾವಣ್ಯನ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಸರ್. ಅದನ್ನ ಹೇಳ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದೆ. ಇಷ್ಟೆಲ್ಲ ದ್ರೋಹ ಮಾಡ್ಬಿಟ್ಟು ನಿನ್ ತಂಗಿ ಸಂಬಂಧ ಮಾತಾಡೋಕ್ ಬಂದಿದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸರ್ ನನ್ ಮೇಲೆ ನಿನ್ ಕೋಪಕ್ಕೆ ನನ್ ತಂಗಿ ಮದುವೆ ನಿಲ್ಲಿಸ್ಬೇಡಿ ಸರ್. ಅವಳ ಬದುಕು ನಾಶ ಆಗೋಗುತ್ತೆ. ಆಗ್ಲಿ ಬಿಡು, ಹಣಕ್ಕೆ ಆಸೆ ಪಟ್ಲು ನಿಮ್ಮಮ್ಮ. ಅದೇ ತರ ಬುದ್ಧಿ ನಿನ್ ತಂಗಿದು ನೋಡ, ಎಲ್ರು ನಾಶ ಆಗೋಗಿ ನಿಮ್ ಸಂಸಾರ ಎಲ್ಲ ಕೆಟ್ಟು ನಡು ಬೀದಿಗೆ ಬರ್ಬೇಕು. ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕು. ಬೇಡ ಸರ್, ನಿಮಗ್ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇದ್ರಲ್ಲಿ ನನ್ನ ತಂಗಿ ಜೀವನ ಮಾತ್ರ ಅಲ್ಲ, ನಿಮ್ ಹುಡ್ಗನ್ ಜೀವನನೂ ಇದೆ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅದಕ್ಕೆ ನಾವೇನ್ ಭಯ ಪಡ್ಬೇಕಾಗಿಲ್ಲ ಕಣ. ಮದುವೆ ಫಿಕ್ಸ್ ಮಾಡಿ ಲಗ್ನ ಪತ್ರಿಕೆ ಎಲ್ಲ ಹಂಚಿ ಕಲ್ಯಾಣ ಮಂಟಪಕ್ಕೆ ಅಂತ ಹೋದಾಗ ನಿನ್ನ ತಂಗಿ ಯಾವ್ದ ಜೊತೆ ಓಡೋದ್ರೆ ಏನ ಮಾಡೋದು? ಇಲ್ಲ ಮದುವೆ ಆದ್ಮೇಲೆ ಯಾವ್ದ ಜೊತೆ ಓಡೋದ್ರೆ ನಾವೇನಯ್ಯ ಮಾಡೋದು? ನೋಡ್ಕೊಂಡ್ ಮಾತಾಡು. ನನ್ನ ತಂಗಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ. ಒಳಗ್ ಬಂದು ನನಗೆ ಬೆರಳು ತೋರಿಸಿ ಮಾತಾಡ್ತಿದೀಯಾ? ಹೋಗ ಆಚೆ ಹೋಗ. ನಿನ್ ತಂಗಿ ಯಾವ ನಿಂತ್ ಬಿದ್ದಿದ್ದಾಳೆ ಏನೋ, ಹೋಗ. ಬೇಡ, ನನ್ನ ತಂಗಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಹಾಗೆ ಮಾತಾಡ್ತೀನಿ ಕಣ. ನಿನ್ ತಂಗಿ ಯಾವ್ದೋ ಶ್ರೀಮಂತ ಹುಡುಗ ಸಿಕ್ಕರೆ ಅವನಿಂದ ಓಡೋಗ್ತಾಳೆ. ಇಲ್ಲ ಅಂದ್ರೆ ನಿಮ್ಮಮ್ಮನ ಅವನಿಂದ ಸುತ್ತಾಡೋದಕ್ಕೆ ಬಿಡ್ತಾಳೆ. ನಿಮ್ಮಮ್ಮ ತಲೆ ಹಿಡಿಯೋದಕ್ಕೂ ಹೆಸರಿಲ್ಲ. ಏನಂದ್ರೆ ಬಿಡ.